ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಏನು ಬೋರ್ಡ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ 10ನೇ ತರಗತಿಯ ಅಧ್ಯಾಯ 10 ಅಂದ್ರೆ ಭೂಗೋಳಶಾಸ್ತ್ರದ ಅಂದ್ರೆ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಅಥವಾ ವಿಭಾಗಗಳು ಎಂಬ ಪಾಠದ ಬಗ್ಗೆ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂದ್ರೆ ಭಾರತದ ಭೌಗೋಳಿಕ ಸ್ಥಾನಮಾನ ಏನಿದೆ ಜಗತ್ತಿನಾಗ ಮತ್ತು ನಮ್ಮ ಪ್ರಾಕೃತಿಕ ಲಕ್ಷಣಗಳು ಅಥವಾ ವಿಭಾಗಗಳು ಏನಾಗಿದಾವೆ ಅಂತೇಳಿ ನೋಡ್ತೀವಿ. ಹೌದಾ? ಸೊ ಮೊದಲನೇದಾಗಿ ಪೀಠಿಕೆ ಒಳಗೆ ಏನು ನೋಡ್ತೀವಿ ಅಂದ್ರೆ ಪ್ರಪಂಚದಲ್ಲಿ ಭಾರತದ ಸ್ಥಾನ ನೋಡಿ. ಭಾರತವು ನಿಮಗೆಲ್ಲ ಗೊತ್ತಿರುವಂತೆ ಜಗತ್ತಿನಾಗ 7 ಖಂಡಗಳದಾವು. ಅದರೊಳಗೆ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಒಂದು ಪರ್ಯಾಯ ದ್ವೀಪವಾಗಿ ಬರ್ತದೆ ರೀ. ಪರ್ಯಾಯ ದ್ವೀಪ ಅಂದ್ರೆ ಏನು? ಇದು 3 ಕಡೆಯಿಂದ ಏನಾಗೈತಿ, ಜಗತ್ತ 3 ಕಡೆಯಿಂದ ನೀರಿನಿಂದ ಕೂಡೈತಿ. ಒಂದು ಕಡೆ ಏನದ ಭೂಖಂಡ ಅಲ್ಲ, ಹಾಗೆ ಭಾರತದ 3 ಕಡೆ ಏನದ ನೀರದ, ಮತ್ತೆ ಒಂದು ಸೈಡ್ ಏನದಂದ್ರ ಭೂಖಂಡ ಇರೋದ್ರಿಂದ ಇದನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ಹೌದಾ? ಇದನ್ನ ಇಂಡಿಯಾ ಹಾಗೂ ಹಿಂದೂಸ್ತಾನ್ ಅಂತೇಳಿ ಕರೀತಾರೆ. ಇಂಡಿಯಾ ಅಂತೇಳಿ ಹೆಂಗ್ ಬಂತಂದ್ರೆ ಇದರ ಹೆಸರು ಸಿಂಧೂ ನದಿಯಿಂದ ಬಂದಿದೆ. ಯಾಕಂದ್ರೆ ಈ ಇಂಡಿಯಾ ಹೆಂಗ್ ಬಂತಂದ್ರೆ ಸಿಂಧೂ ನದಿಯನ್ನು ಇಂಗ್ಲಿಷಲ್ಲಿ ಏನಂತಿದ್ದಾರೆ ಅಂದ್ರೆ ಅಥವಾ ಗ್ರೀಕರು ಏನಂತಿದ್ದಾರೆ ಇಂಡಸ್ ರಿವರ್ ಅಂತೇಳಿ ಕರೀತಿದ್ರು. ಹೌದಾ? ಸೊ ಇಂಡಸ್ ಹೋಗಿ ಅದೇನಾಯ್ತು ಇಂಡಿಯಾ ಅಂತೇಳಿ ಆಯ್ತು. ಮತ್ತೆ ಭಾರತ ಎಂಬ ಹೆಸರು ಹೆಂಗ್ ಬಂತಂದ್ರೆ ಭರತ ಚಕ್ರವರ್ತಿ ಹೆಸರಿಂದ ಬಂದೈತೆ. ಈ ಭಾರತವನ್ನು ಭರತ ಚಕ್ರವರ್ತಿ ಆಳಿದ್ರು ಎಂಬ ಒಂದು ಪ್ರತೀಕ ಇದೆ. ಹಾಗಾಗಿ ನಮಗೇನು ಬಂತಂದ್ರೆ ಈ ಹೆಸರು ಬಂದೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ನಾನು ಏನು ಹೇಳ್ತೀನಿ ಅಂದ್ರೆ ಭಾರತ ಏಷ್ಯಾದ ದಕ್ಷಿಣ ಭಾಗದಲ್ಲಿ ನೋಡ್ರಿ, ಇಲ್ಲದ ಏಷ್ಯಾ ಇದರ ದಕ್ಷಿಣ ಭಾಗ ಇದೆ. ಏನಿದು ಏಷ್ಯಾದಾಗ ಪೂರ್ತಿ ಜಗತ್ತಿನಾಗ ನಾವೇನು ಬರ್ತೀವಿ ಅಂದ್ರೆ ಇದು ನೋಡ್ರಿ, ಇದು 0 ಡಿಗ್ರಿ ಮೇಲ್ಗಡೆ ಏನಿದೆಲ್ಲ ಇವೆಲ್ಲ ಏನಂತೇಳಿ ಕರಿತೀವಿ ನಾವು ಉತ್ತರ ಅಂತೇಳಿ ಕರಿತೀವಿ. 0 ಡಿಗ್ರಿ ಇದೆಲ್ಲ ಇದಕ್ಕಂದ್ರೆ ಏನು ಕೆಳಗು ಬರ್ತದಲ್ಲ, ಅದಕ್ಕೆ ನಾವೇನಂತೇಳಿ ಕರಿತೀವಿ ರೀ ದಕ್ಷಿಣ ಅಂತೇಳಿ ಕರಿತೀವಿ. ವರ್ಲ್ಡ್ನಾಗ ಆದ್ರೆ ಪೂರ್ತಿ ವರ್ಲ್ಡ್ನಾಗ. ಮತ್ತು ಇಲ್ಲೊಂದು 0 ಡಿಗ್ರಿ ಅದ ನೋಡ್ರಿ, ಇಲ್ಲಿಂದ್ರೆ ಇಲ್ಲಿ ಮಟ್ಟ ಇದೇನು ಮಾಡ್ತದೆ ಅಂದ್ರೆ ಈ ವರ್ಲ್ಡನ್ನು 2 ಭಾಗ ಮಾಡ್ತದೆ. ಒಂದು ಪಶ್ಚಿಮ ಭಾಗ, ಇನ್ನೊಂದು ಪೂರ್ವ ಭಾಗ. ಈಗ ನೆಕ್ಸ್ಟ್ ಬರ್ತದೆ, ಅದನ್ನ ಹೇಳ್ತೀನಿ ನೋಡ್ರಿ. ಏನ್ರಿ, ಭಾರತದ ಗಾತ್ರ ಎಷ್ಟಿದೆ ಅಂದ್ರೆ ವಿಸ್ತೀರ್ಣದಾಗ 3,87,263 ಚದರ ಕಿಲೋಮೀಟರ್ ನಮ್ಮ ಭಾರತದ ವಿಸ್ತೀರ್ಣ ಇದೆ. ಹೌದಾ? ಹಂಗೆ ವಿಸ್ತೀರ್ಣ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಭಾರತದ ಜಗತ್ತಿನಾಗ 7ನೇ ಅತಿ ದೊಡ್ಡ ರಾಷ್ಟ್ರ ರೀ. ಎಷ್ಟು ಪ್ರಪಂಚದಲ್ಲಿ ನಮ್ಮ ಭೂಕ್ಷೇತ್ರ ಅಥವಾ ನಮ್ಮ ಭೂಮಿ ನಾವು ಎಷ್ಟು ಕ್ಷೇತ್ರವನ್ನು ಹೊಂದಿದ್ದೀವಿ ವರ್ಲ್ಡ್ನಾಗ ಅಂದ್ರೆ 2.4% ಅಷ್ಟು ಭಾಗವನ್ನು ನಾವು ಹೊಂದಿದ್ದೀವಿ. ಇಂಥ ವಿಶಾಲವಾದ ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಇದಾವೆ. ಈಗ ಸರಿ, 2011ರ ಜನಗಣತಿ ಪ್ರಕಾರ ಸದ್ಯ ನಮ್ಮ ಜನಸಂಖ್ಯೆ ಅಂದ್ರೆ 121 ಕೋಟಿ ಅಂತೇಳಿ ಇದೆ. ಏನು ಅದರ ಪ್ರಕಾರ ಈಗ ಸದ್ಯ ನಮ್ಮದು 150 ಮೇಲೆ ದಾಟಿದೀವಿ ಅಂತೇಳಿ ಒಂದು ಅಂದಾಜು ಇರ್ಬೋದೇನೋ. ಹೌದಾ? ಪ್ರಪಂಚದಲ್ಲೇ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ನಮ್ಮ ಭಾರತದಲ್ಲಿ 17.5% ಜನ ನಮ್ಮ ಭಾರತದಾಗ ವಾಸ ಮಾಡ್ತಾರಂತೆ. ಹೌದಾ? 2011ರ ಒಂದು ಜನಗಣತಿ ಪ್ರಕಾರ ನಾವು 2ನೇ ಅತಿ ದೊಡ್ಡ ರಾಷ್ಟ್ರ ಯಾವುದರಿಂದ ಜನಸಂಖ್ಯೆ ದೃಷ್ಟಿಯಿಂದ. ಚೀನಾ ಮೊದಲನೇದ ಅಂತೇಳಿ ಅನ್ಕೊಂಡಿದ್ದೀವಿ ಇಷ್ಟು ದಿನ, ಬಟ್ ಈಗ ಚೀನಾ ಮೊದಲು ಆಗಿರ್ಬೋದು. ಹೌದಾ? ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟು ಏನಂದ್ರೆ ಭಾರತದ ಸ್ಥಾನ ಪ್ರಪಂಚದಲ್ಲಿ ನಮ್ಮ ಸ್ಥಾನ ಏನಂದ್ರೆ ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧದ ಯಾವುದು ಪೂರ್ವ ಭಾಗದಲ್ಲಿ ನೆಲೆಗೊಂಡಿದೆ ಅಂತೇಳಿ ಏನಾಗುತ್ತವೆ. ಅದನ್ನು ನೆಕ್ಸ್ಟ್ ಅಲ್ಲಿ ಪಿಕ್ಚರ್ ಬರ್ತಲ್ಲ ಅವಾಗ ತೋರಿಸ್ತೇನೆ ನಿಮಗೆ ಹೆಂಗಂತೇಳಿ. ಹೌದಾ? ನಾವು ನೋಡ್ರಿ, ಭಾರತದ ಮುಖ್ಯ ಭೂಭಾಗವೇನು 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದವರೆಗೆ ಹಾಗೂ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶವರೆಗೆ ಏನಾಗಿದೆ ವಿಸ್ತರಣೆಯನ್ನು ಹೊಂದಿದೆ ಅಂತೇಳಿ ಅಂತಾರೆ. ಇದನ್ನು ನಾನು ನಿಮಗೆ ತೋರಿಸ್ತೀನಿ ಹೆಂಗಂತೇಳಿ. ನೆಕ್ಸ್ಟು ಇದನ್ನು ಬರಲಿ, ಏನಂತಾರೆ ಅದಕ್ಕೆ ಪಿಕ್ಚರ್ ಬರ್ತದೆ ಅವಾಗ ನಿಮ್ಗೆ ಅದನ್ನು ತೋರಿಸ್ತೀನಿ. ಹೌದಾ? ಈಗ ಬರ್ರಿ ನೆಕ್ಸ್ಟ್ ಇರೋದ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು 6.45 ಉತ್ತರ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ವರೆಗೆ ವಿಸ್ತರಿಸಿವೆ. ಏನು ಇಂದಿರಾ ಪಾಯಿಂಟ್ ಅಂತೇಳಿ ಬರ್ತದೆ ನಮ್ಮ ಭಾರತದ ಅತ್ಯಂತ ದ್ವೀಪದಲ್ಲಿ ಅತ್ಯಂತ ಕೊನೆಯ ಭಾಗ ಯಾವುದು, ಅದಕ್ಕೆ ನಾವು ಅಂತೇಳಿ ಇಂದಿರಾ ಪಾಯಿಂಟ್ ಅಂತೇಳಿ ಬರುತ್ತೆ. ಭಾರತದ ಮಧ್ಯಭಾಗದಲ್ಲಿ ಏನು ಕರ್ಕಾಟಿಕ ಸಂಕ್ರಾಂತಿ ವೃತ್ತ 23 ಉತ್ತರ ಅಕ್ಷಾಂಶ ಏನಾಗ್ತದೆ ಹಾದು ಹೋಗ್ತದೆ. ಅದು ಅಪ್ರಾಕ್ಸಿಮೇಟ್ಲಿ ಭಾರತವನ್ನು 2 ಭಾಗ ಮಾಡ್ತದೆ, ಉತ್ತರ ಮತ್ತು ದಕ್ಷಿಣ ಅಂತೇಳಿ. ಭಾರತದ ಮಧ್ಯಭಾಗದಲ್ಲಿ ಏನು 82 ಪೂರ್ವ ರೇಖಾಂಶ ಹಾದು ಹೋಗ್ತದೆ. ಇದು ನಮ್ಮ ಸಮಯವನ್ನು ನಿರ್ಧಾರ ಮಾಡೋಕ್ಕೆ ಬಳಸುವಂಥ ರೇಖೆ ಆಗಿದೆ ರೀ. ನೋಡಿ, ಈಗೇನು ಹೇಳಕತ್ತೀನಿ ನಾನು ಅದೇನಂದ್ರೆ ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ನೋಡ್ರಿ, ಈ 0 ಡಿಗ್ರಿ ಅಂದ್ರೆ ಮೇಲ್ಗಡೆ ನೋಡ್ರಿ
ಮೇಲೆ ಬರುವಂಥ ಏನು ಉತ್ತರ ಭಾಗ ರೀ. ಸೊ ಇಲ್ಲಿ ನಮ್ಮ ಭಾರತೀಯ ಉತ್ತರದಾಗ ಬಂತು. ಮತ್ತು ಈ ಜೀರೋ ಇದನ್ನು ನೋಡ್ರಿ, ಇದೇನಿದು ರೇಖಾಂಶ, ಇದೇನು ಮಾಡ್ತೈತಿ ಎರಡು ಭಾಗ ಮಾಡ್ತೈತಿ, ಇದು ಪಶ್ಚಿಮ ಭಾಗ, ಇದು ಪೂರ್ವ ಭಾಗ. ಹಾಗಾಗಿ ನಮ್ಮದು ಎಲ್ಲಿ ಬರ್ತೈತಿ ಇಲ್ಲಿ ನೋಡ್ರಿ. ಇಲ್ಲಿಂದ ಎಷ್ಟು 8 ನೋಡ್ಬೇಕು ರೀ. 8 ಅಂದ್ರೆ 0 ಮತ್ತು 20 ನಡುವೆ ಅಂದ್ರೆ ಇಲ್ಲಿ ಬರ್ತದೆ ನಮ್ಮ ಭಾರತ. ಸರಿನಾ? ಮತ್ತು ನಾವು ಏನಾದರೂ ಇದನ್ನು ನೋಡಿದಂದ್ರೆ ಈ ದ್ವೀಪಗಳನ್ನು ನೋಡಿದಂದ್ರೆ ಇಲ್ಲಿ ನಮ್ಮದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇಲ್ಲಿ ಬರ್ತದೆ ರೀ. ಇಲ್ಲಿ ಏನದಲ್ಲ, ಇಲ್ಲಿ ನಮ್ಮ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಬರ್ತದೆ. ಅದು 6.45 ಡಿಗ್ರಿ ಆಗಿರ್ತದೆ. ತಿಳಿತಾ? ಇಲ್ಲಿ ಬರ್ರಿ 23 ಡಿಗ್ರಿ ಇಲ್ಲದ ನೋಡ್ರಿ. 23 ಡಿಗ್ರಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲಿಗೆ ಮುಗೀತು 23. ಇದು 82 ನೆನಪಿರಲಿ, ಇದನ್ನು ಕೇಳ್ತಾರೋ ಮಾರ್ಕಿಂಗ್ ಒಳಗೆ. ನೋಡ್ರಿ ಇಲ್ಲಿಂದ ನೋಡ್ರಿ, ಇಲ್ಲಿ 8ರಿಂದ ಸ್ಟಾರ್ಟ್ ಆಯಿತು, ಇಲ್ಲಿಂದ ಇಲ್ಲಿ ಕನ್ಯಾಕುಮಾರಿ ಹತ್ರ ಇದು 7ರಿಂದ ಸ್ಟಾರ್ಟ್ ಆಯಿತು. ಇದ್ರ ಕೆಳಗೆ ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಇಂದಿರಾ ಪಾಯಿಂಟ್ ಇಲ್ಲಿ ಬರ್ತದೆ, ಅದು 6.5ವರೆಗೆ ಇರ್ತದೆ ರೀ. ಹೌದಾ? ನೆಕ್ಸ್ಟು ಇಲ್ಲಿ ನೋಡ್ರಿ, ಇಲ್ಲಿಂದ ಏನು 37 ರೀ, ಅಂದರೆ ಇಲ್ಲಿ ಬರ್ಬೋದು 37 ಮಟ್ಟ, ಮತ್ತು ಇಲ್ಲಿ 97 ಇಲ್ಲಿ ಮಟ್ಟ ಬರ್ತದೆ. ಹೌದಾ? ಇದು ನಮ್ಮದು ಇದರ ಸ್ಥಾನ ಆಯಿತು. ಇದೇನಾಯಿತು, ಏನು ಪ್ರಪಂಚದಲ್ಲಿ ನಮ್ಮ ಸ್ಥಾನ ಆಯಿತು. ಈಗ ಕೆಲವೊಂದಿಷ್ಟು ವಿಷಯಗಳದಾವೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಭಾರತದ ಉತ್ತರ ತುದಿಯನ್ನು ನಾವೇನಂತ ಕರಿತೀವಿ ಅಂದರೆ ಉತ್ತರ ಇಂದಿರಾ ಕೋಲ್ ಅಂತೇಳಿ ಕರಿತೀವಿ. ಭಾರತದ ದಕ್ಷಿಣದ ಭೂತುದಿಯನ್ನು ಏನಂತೇಳಿ ಕರಿತೀವಿ, ಕನ್ಯಾಕುಮಾರಿ ಅಂತೇಳಿ ಕರಿತೀವಿ. ಭಾರತದ ಅತ್ಯಂತ ದಕ್ಷಿಣ ತುದಿಯನ್ನು ನಾವೇನಂತೇಳಿ ಕರಿತೀವಿ, ಇಂದಿರಾ ಪಾಯಿಂಟ್ ಅಂತೇಳಿ ಕರಿತೀವಿ. ಇದು ನಮಗೆ ಗೊತ್ತಿರಬೇಕು. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದಂದ್ರೆ 23 ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಿಕ ಸಂಕ್ರಾಂತಿ ವೃತ್ತರಿ. ಹೌದಾ? ಮತ್ತೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ರೇಖಾಂಶ ಯಾವುದಂದ್ರೆ, ರೇಖಾಂಶ ಅಂದ್ರೆ 82 ಪೂರ್ವ ರೇಖಾಂಶ. ಇದನ್ನ ನಮ್ಮ ಕಾಲಮಾನದ ಇದರ ಪ್ರಕಾರ ನಮ್ಮ ಸಮಯವನ್ನು ನಾವು ನಿರ್ಧಾರ ಮಾಡ್ತೀವಿ. ಇದನ್ನು ನೋಡ್ರಿ, ಪಿಕ್ಚರ್ ಒಳಗೆ ನೋಡ್ರಿ ಒಳ್ಳೆಯದು. ಇದು ಇಂದಿರಾ ಕೋಲ್ ರೀ, ಇದು ಇಂದಿರಾ ಪಾಯಿಂಟ್. ಇಲ್ಲಿ ಏನು ಅಂಡಮಾನ್ ಆ್ಯಂಡ್ ನಿಕೋಬಾರ್ದಾಗ ಬರ್ತದ. ಹೌದಾ? ದಕ್ಷಿಣದ ಭೂತುದಿ ಯಾವುದು, ಕನ್ಯಾಕುಮಾರಿ. ದಕ್ಷಿಣ ತುದಿ ಯಾವುದಂದ್ರೆ, ಭಾರತದ ಅತ್ಯಂತ ದಕ್ಷಿಣ ತುದಿ ಅಂದ್ರೆ ಇದು ಇಂದಿರಾ ಪಾಯಿಂಟ್. ಓಕೆ. ಮಧ್ಯಭಾಗದಲ್ಲಿ ಇದು ಯಾವುದು 23 ಮತ್ತೆ ರೇಖಾಂಶ ಯಾವುದಂದ್ರೆ 82. ಓಕೆ. ನೆಕ್ಸ್ಟ್ ಬರೀ ನೆರೆಯ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ನೋಡ್ರಿ, ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಬರ್ತದ, ಉತ್ತರದಲ್ಲಿ ಚೀನಾ, ನೇಪಾಲ್, ಭೂತಾನ್ ಬರ್ತದ, ಪೂರ್ವದಲ್ಲಿ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಬರ್ತದ. ಇವೆಲ್ಲ ರಾಷ್ಟ್ರಗಳೇನು ನಮ್ಮೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ. ಇನ್ನು ಒಂದೆರಡು ಬರ್ತಾವ್ರಿ, ಆಗ್ನೇಯದಾಗ ಶ್ರೀಲಂಕಾ ಮತ್ತೆ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಬರ್ತದೆ. ಇವು ನಮ್ಮೊಂದಿಗೆ ಏನು ಭೂಗಡಿಯನ್ನು ಹಂಚಿಕೊಂಡಿಲ್ಲ, ಇವೆರಡು ರಾಷ್ಟ್ರಗಳು. ಹೌದಾ? ಇಲ್ಲಿ ಅದ ನೋಡಿ. ಇಲ್ಲಿ ನೋಡ್ರಿ, ಇಲ್ಲಿ ಅಫ್ಘಾನಿಸ್ತಾನ, ಇಲ್ಲಿ ಪಾಕಿಸ್ತಾನ, ಇಲ್ಲಿ ವಾಯುವ್ಯದಾಗ. ಇಲ್ಲಿ ನೋಡ್ರಿ ಉತ್ತರದಾಗ ಇಲ್ಲಿ ನೇಪಾಲ್, ಇಲ್ಲಿ ಚೀನಾ, ಇಲ್ಲಿ ಭೂತಾನ್. ಓಕೆ. ನೆಕ್ಸ್ಟು ಪೂರ್ವದಲ್ಲಿ ಬಾಂಗ್ಲಾದೇಶ್, ಮ್ಯಾನ್ಮಾರ್. ಸರಿತಾ? ನೆಕ್ಸ್ಟು ಆಗ್ನೇಯದಲ್ಲಿ ಏನದ, ಇದು ಶ್ರೀಲಂಕಾ, ಮತ್ತು ನೈಋತ್ಯದಲ್ಲಿ ಏನದ ಮಾಲ್ಡೀವ್ಸ್ ಇಲ್ಲದ ನೋಡ್ರಿ ಇಲ್ಲಿ. ಹೌದಾ? ಸರಿ. ನೆಕ್ಸ್ಟ್ ಏನಂದ್ರೆ ಭೂ ಮೇರೆಗಳು ಅಂದ್ರೆ ಏನು ನೋಡ್ರಿ, ನಮ್ಮ ಭೂಗಡಿ ಎಷ್ಟದ ಅಂದ್ರೆ 15,200 ಕಿಲೋಮೀಟರ್. ಅಂದ್ರೆ ಇಲ್ಲಿಂದ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಮತ್ತು ಚೀನಾ, ಮತ್ತು ಏನು ಭೂತಾನ್ ಆಯಿತು, ನೇಪಾಲ್ ಆಯಿತು, ಮ್ಯಾನ್ಮಾರ್ ಆಯಿತು, ಮತ್ತು ಇವುಗಳೆಲ್ಲ ಸೇರಿಸಿ ಏನು ಇಲ್ಲಿಂದ ಇಲ್ಲಿವರೆಗೆ ಏನದ, ಇದು 15. ಇಲ್ಲಿ ಬಾಂಗ್ಲಾದೇಶವರೆಗೂ ಎಷ್ಟು 15,200 ಕಿಲೋಮೀಟರ್ ಅದ ರೀ. ನೆಕ್ಸ್ಟು ಬರುವಂಥದ್ದೇನು ಜಲಗಡಿ ಉದ್ದ. ಎಲ್ಲಿಂದ ಏನು ನೋಡ್ರಿ, ಇದೇನು ಜಲಗಡಿ ಇದೆಯಲ್ಲ, ಇದು ಈ ಬ್ಲೂ ಪಾರ್ಟ್ ಕಾಣ್ತಿದೆಯಲ್ಲ, ಇದು ಜಲಗಡಿ ರೀ ನಮ್ಮದು. ಎಷ್ಟಿದೆ 6,100 ಕಿಲೋಮೀಟರ್ ಇದೆ ರೀ. ಇದರೊಳಗೆ ಏನಾದರೂ ನಾವು ದ್ವೀಪಗಳನ್ನು ಸೇರಿಸ್ಕೊಂಡ್ರೆ, ದ್ವೀಪಗಳು ಅಂದರೆ ಇಲ್ಲಿ ಬರ್ತಾವೆ ನೋಡ್ರಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ದ್ವೀಪ ಮತ್ತು ಈ ಕಡೆ ನಮ್ಮದು ಲಕ್ಷದ್ವೀಪ ಎಲ್ಲವನ್ನು ಸೇರಿಸ್ಕೊಂಡ್ರೆ 7,516.5 ಕಿಲೋಮೀಟರ್ ಆಗ್ತದೆ. ಹೌದಾ? ನೆಕ್ಸ್ಟ್ ಬರೀ ಭಾರತ ಪ್ರಾಕೃತಿಕ ಭಾಗಗಳು ಅಥವಾ ಲಕ್ಷಣಗಳು. ಮೊದಲನೇದು, ಭಾರತದ ಭೂಸ್ವರೂಪವನ್ನು 4 ಪ್ರಾಕೃತಿಕ ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದನೇದು ಉತ್ತರದ ಪರ್ವತಗಳು ಅಥವಾ ಹಿಮಾಲಯ ಅಂತೇಳಿ ಕರಿತೀವಿ. ಎರಡನೇದು ಉತ್ತರದ ಮಹಾಮೈದಾನ ಅಂತೇಳಿ ಕರಿತೀವಿ. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ. ನಾಲ್ಕನೇದು ಕರಾವಳಿ ಮೈದಾನಗಳು. ಹೌದಾ? ಇನ್ನು ನೋಡಿ ಪಿಕ್ಚರ್ ಒಳಗೆ ಇದೇನು ಕಾಣ್ತಿದೆಯಲ್ಲ, ಇದು ಹಿಮಾಲಯ ರೀ ಅಥವಾ ಉತ್ತರದ ಪರ್ವತಗಳು. ಇದು ಏನು ಗ್ರೀನ್ ಕಾಣ್ತಾ ಇದೆಯಲ್ಲ, ಇದು ಎಲ್ಲ ಏನಿದು ಉತ್ತರದ ಮೈದಾನಗಳು. ಮತ್ತು ಇದೇನು ಎಲ್ಲೋ ಕಾಣ್ತಾ ಇದೆಯಲ್ಲ, ಇದು ಪರ್ಯಾಯ ಪ್ರಸ್ಥ ಭೂಮಿ ರೀ. ಮತ್ತು ಇಲ್ಲೇನು ಕಾಣಾಗುತ್ತಲ್ಲ, ಇದು ಈ ಪ್ರದೇಶಕ್ಕೆ ನಾವೇನಂತೇಳಿ ಕರಿತೀವಿ, ಕರಾವಳಿ ಪ್ರದೇಶ ಅಂತೇಳಿ ಕರಿತೀವಿ. ಹೌದು? ನೆಕ್ಸ್ಟ್ ಮುಂದೆ ಬರ್ರಿ, ಪ್ರಕೃತಿ ವಿಭಾಗದೊಳಗೆ ಮೊದಲನೇದು ಉತ್ತರದ ಪರ್ವತಗಳು. ಉತ್ತರದ ಪರ್ವತಗಳು ಅಂದರೆ ಏನಂದ್ರೆ ನೋಡ್ರಿ, ಉತ್ತರದ ಪರ್ವತಗಳು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಮತ್ತು ಆಳವಾದ ಕಣಿವೆಗಳನ್ನು ಮತ್ತು ಹಿಮನದಿಗಳನ್ನು ಹೊಂದಿದವ್ರಿ ಇಲ್ಲಿ. ಹೌದಾ? ನೋಡ್ರಿ, ಇವು ಪಾಮೀರ್ ಗ್ರಂಥಿಯಿಂದ ಪೂರ್ವದಲ್ಲಿ ಅರುಣಾಚಲ ಪ್ರದೇಶಗಳಿಗೆ ಸುಮಾರು 2,500 ಕಿಲೋಮೀಟರ್ವರೆಗೆ ಹರಡಿವೆ. ಪಾಮೀರ್ ಎಲ್ಲಿ ಬರ್ತದ? ಕಾಶ್ಮೀರ್. ಹೌದಾ? ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅರುಣಾಚಲ ಪ್ರದೇಶದೊಳಗೆ ಬರ್ತಿದೆ ಪೂರ್ವದಲ್ಲಿ. ಹೌದಾ? ಮತ್ತು ಈ ಉತ್ತರ ಪರ್ವತಗಳನ್ನು ನಾವೇನು ಮಾಡ್ತೀವಿ ಅಂದ್ರೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ಭಾಗಗಳಲ್ಲಿ? 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ಯಾವು? ಒಂದನೇದು ಶಿವಾಲಿಕ ಶ್ರೇಣಿ,
ಹಿಮಾಚಲ, ಮಹಾ ಹಿಮಾಚಲ ಅಥವಾ ಹಿಮಾದ್ರಿ ಅಂತೇಳಿ ಕರಿತೀವಿ. ಈಗ ಒನ್ ಬೈ ಒನ್ ನೋಡ್ರಿ ಇಲ್ಲಿ. ಇದು ಏನು ಪೂರ್ತಿ ಹಿಮಾಲಯ ಅಥವಾ ಉತ್ತರದ ಪರ್ವತಗಳು ನೋಡ್ರಿ. ಇಲ್ಲಿ ಶಿವಾಲಿಕ ಇದೆ, ಇಲ್ಲಿ ಕಾಣಗದೈತೆ ಅಂತ ಅನ್ಕೊಳ್ತೀನಿ. ಇದು ಮಧ್ಯ ಹಿಮಾಲಯ, ಇದು ಮಹಾ ಹಿಮಾಲಯ ಇಲ್ಲಿ. ಹೌದಾ, 3 ಪಾಠ ಅದ ನೋಡಿ, 1, 2, ಇದು 3ನೇದು. ಓಕೆ, ಈ ಒನ್ ಬೈ ಒನ್ ನೋಡಿ ಒಂದೊಂದಾಗಿ. ಮೊದಲು ಶಿವಾಲಿಕ ಶ್ರೇಣಿ ಅಥವಾ ಹಿಮಾಲಯದ ಪಾದ ಬೆಟ್ಟಗಳು ಅಂತೇಳಿ ಕರೀತಾರೆ. ಇದನ್ನು ನೆನಪಿಟ್ಕೋಬೇಕು, ಯಾಕಂದ್ರೆ ಇವು ಪಾದದಾಗ ಬರ್ತಾವೆ, ಅಂದ್ರೆ ಕೆಳಗಡೆ ಬರ್ತಾವೆ ಇವು. ಹೌದಾ ಸರ್ನಾ? ಇವು ನೋಡಿ ಇತ್ತೀಚೆಗೆ ಏನಾಗುತ್ತೆ ನಿರ್ಮಿತವಾಗಿತ್ತು ಅಂತೇಳಿ ಕರೀತಾರೆ ಇವನ್ನ ಶಿವಾಲಿಕ ಬೆಟ್ಟಗಳನ್ನು. ಇದು ಹಿಮಾಲಯದ ದಕ್ಷಿಣದಾಗ ಇರುವಂತಹ ಶ್ರೇಣಿ ಮತ್ತು ಕಡಿಮೆ ಎತ್ತರವನ್ನು ಹೊಂದಿದೆ, ಯಾಕಂದ್ರೆ ದಕ್ಷಿಣದಾಗ ಇದಾವೆ. ಹೌದಾ, ನೆಕ್ಸ್ಟು ಇಲ್ಲಿ ಸಮತಟ್ಟಾದ ತಳವುಳ್ಳ ಕಿರಿದಾದ ಮೈದಾನಗಳು ಇವೆ. ಇವುಗಳನ್ನು ಏನಂತ ಕರೀತಾರೆ ಅಂದ್ರೆ ಡೋನ್ಸ್ ಅಂತೇಳಿ ಕರೀತಾರೆ. ಎಲ್ಲಿದೆ? ಇದು ಶಿವಾಲಿಕದಾಗಿದೆ. ಅಂತ ಡೋನ್ಸ್ಗಳು ಯಾವ್ಯಾವ ಅಂದರೆ ಡೋರಾಡೋನ್, ಕೋಟಾ, ಪಾಟ್ಲಿ, ಚೊಕೊಂಬಾ, ಉಧಂಪುರ್ ಮತ್ತು ಕೋಟ್ಲಾಗಳು ಇವೆ ಇಲ್ಲಿ. ಹೌದಾ ನೋಡ್ರಿ, ಇವು ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ ಅಷ್ಟೇ ಎತ್ತರದಲ್ಲಿ ಇದಾವೆ ಅಂತೇಳಿ ಹೇಳ್ಬೋದು. ಹೌದಾ, ನೆಕ್ಸ್ಟ್ ಬರ್ರಿ ಎರಡನೇದು. ಇಲ್ಲಾಂದ್ರೆ ಶಿವಾಲಿಕ ಬೆಟ್ಟಗಳು ಇಲ್ಲಿ, ಇದು ಶಿವಾಲಿಕ. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಎರಡನೇದು ಯಾವ್ದ್ರಿ? ಹಿಮಾಲಯ ಅಥವಾ ಮಧ್ಯ ಹಿಮಾಲಯ, ಹಿಮಾಚಲ ಅಥವಾ ಮಧ್ಯ ಹಿಮಾಲಯ. ಓಕೆ, ಇದು ಮಹಾ ಹಿಮಾಲಯ ಮತ್ತು ಶಿವಾಲಿಕ ಬೆಟ್ಟಗಳ ನಡುವೆ ಇದೆ. ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತದೆ. ಸುಮಾರು 3600ರಿಂದ 4500 ಮೀಟರ್ ಎತ್ತರವನ್ನು ಈ ಸಮುದ್ರ ಮಟ್ಟದಿಂದ ಹೊಂದಿರ್ತವೆ. ಹೌದಾ, ಮತ್ತು 60ರಿಂದ 80 ಮೀಟರ್ ಕಿಲೋಮೀಟರ್ ಏನಾಗಿವೆ ಅಗಲವಾಗಿದ್ದಾವೆ. ಹೌದಾ, ಮತ್ತು ಇಲ್ಲಿ ಸಮಾಂತರ ಪರ್ವತ ಶ್ರೇಣಿಗಳಿವೆ, ಸಮವಾಗಿ ಅವು ಪರ್ವತಗಳು ಇಲ್ಲಿ ಎಲ್ಲಾನು ಹೈಟ್. ಓಕೆ, ಫಿರ್ ಫಂಜಾಲ್ ಅಂತೇಳಿ ಒಂದಿದೆ ಇಲ್ಲಿ. ನೆಕ್ಸ್ಟು ಮಹಾಭಾರತ ಶ್ರೇಣಿ ಇದೆ ಇಲ್ಲಿ. ಇಲ್ಲಿ ಮಧ್ಯ ಹಿಮಾಲಯದ. ಹೌದಾ, ನೆಕ್ಸ್ಟು ಅದ್ರ ಬಗ್ಗೆನ ಮತ್ತೇನಿದೆ ಅಲ್ಲಿ? ನಾಗತಿಬ್ಬ ಇದೆ ಇಲ್ಲಿ, ಮಸೂರಿ ಇದೆ. ಹೌದಾ, ಅದ್ರ ಜೊತೆಗೆ ಕಾಂಗ್ರಾ ಮತ್ತು ಕುಲ್ಲು ಎಂಬ ಪ್ರಸಿದ್ಧ ಕಣಿವೆಗಳು ಇವೆ ಇಲ್ಲಿ. ಜೊತೆಗೆ ಸಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ್ ಹಾಗೂ ಡಾರ್ಜಿಲಿಂಗ್ ಎಂಬ ಗಿರಿಧಾಮಗಳು ಕೂಡ ಇಲ್ಲಿ ಬರ್ತವೆ. ನೆಕ್ಸ್ಟ್ ಬರ್ರಿ ಮಹಾ ಹಿಮಾಲಯ ಅಥವಾ ಹಿಮಾದ್ರಿಗೆ, 3ನೇ ಪಾರ್ಟ್. ನೋಡಿ, ಇವು ಅತ್ಯಂತ ಎತ್ತರವಾಗಿದ್ದಾವೆ ಮತ್ತು ಇವು ಮೊದಲು ನಿರ್ಮಿತವಾಗಿದ್ದ ಪರ್ವತ ಶ್ರೇಣಿಗಳಂತೇಳಿ ಕರೀತಾರೆ. ಹೌದಾ, ಇವು ವರ್ಷವಿಡೀ ಏನು ಹಿಮದಿಂದ ಆವೃತವಾಗಿರೋದ್ರೆ ಇವನ್ನ ಏನಂತ ಕರೀತಾರೆ? ಹಿಮಾದ್ರಿ ಅಂತೇಳಿ ಕರೀತಾರೆ. ವರ್ಷವಿಡೀಲಿ ಹಿಮ ಇರ್ತದೆ. ಇದು ಸಮುದ್ರ ಮಟ್ಟದಿಂದ 6000ರಿಂದ 8000 ಮೀಟರ್ವರೆಗೂ ಏನಿರ್ತದೆ ಎತ್ತರವನ್ನು, ಸರಾಸರಿ ಎತ್ತರವನ್ನು ಹೊಂದಿದವರು ಇಲ್ಲಿ. ನೋಡ್ರಿ, ಇಲ್ಲಿ ಪ್ರಪಂಚದಲ್ಲಿ ಅಥವಾ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದಂಥ ಮೌಂಟ್ ಎವರೆಸ್ಟ್, ಅದರ ಎತ್ತರ ಎಷ್ಟಿದೆ ಅಂದ್ರೆ 8848 ಮೀಟರ್ ರೀ. ಅದು ಯಾವುದರ ನಡುವೆ ಬರ್ತದೆ ಅಂದ್ರೆ ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯದಾಗ ಬರ್ತದೆ. ಹೌದಾ, ನಮ್ಮ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ K2 ಅಥವಾ ಗಾಡ್ವಿನ್ ಆಸ್ಟ್ರೇಲಿಯಾ ಅಂತೇಳಿ ಕರಿತೀವಿ. ಅದರ ಎತ್ತರ ಎಷ್ಟಿದೆ ಅಂದ್ರೆ 8611 ಮೀಟರ್. ಇದು ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ. ಇದನ್ನು ನೆನಪಿಟ್ಕೊಳ್ಳಿ. ನೋಡ್ರಿ, ಇಲ್ಲಿ K2 ಇಲ್ಲಿ ಬರ್ತದೆ, ಇದು ನಮ್ದಿದೆ. ಹೌದಾ, K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕರಿತೀವಿ. ಅದೇ ಮೌಂಟ್ ಎವರೆಸ್ಟ್ ಇಲ್ಲಿ ಬರ್ತದೆ, ಇಲ್ಲಿ ಈ ಏರಿಯಾದಾಗ. ಹೌದಾ, ನೆಕ್ಸ್ಟ್ ಬರ್ರಿ ಎರಡನೇದ್ದು ಹಿಮಾಲಯ ಅಥವಾ ಉತ್ತರ ಪರ್ವತಗಳ ಮಹತ್ವ ಏನಂತೇಳಿ ನೋಡಿ. ಹಿಮಾಲಯ ಅಂದ್ರೆ ಒಂದು, ಉತ್ತರದ ಪರ್ವತಗಳು ಒಂದರಿ, ಎರಡು ಬೇರೆ ಬೇರೆ ಅಲ್ಲ ಇವು, ಎರಡು ಒಂದ. ಇದರ ಮಹತ್ವ ಏನಂದ್ರೆ, ಒಂದು ನಮಗೆ ಏನು ಮಾಡ್ತಾವೆ? ರಕ್ಷಣೆಯನ್ನು ಒದಗಿಸ್ತಾವೆ. ಇಲ್ಲಿ ನೋಡ್ರಿ, ಯಾವುದೇ ರೀತಿಯಾದಂತಹ ಇಲ್ಲಿ ವೈರಿಗಳು ನಮ್ಮ ದೇಶದ ಮೇಲೆ ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಅದನ್ನು ಹತ್ತು ಬರೋದು ಭಾಳ ಕಷ್ಟ ಆಗ್ತದೆ, ಏನು ಹಿಮಾಲಯವನ್ನು ಹತ್ತಿ. ಹಾಗಾಗಿ ಇದು ನಮ್ಗೆ ಏನು ಮಾಡ್ತದೆ? ನ್ಯಾಚುರಲ್ ಏನು ಮಾಡ್ತದೆ? ರಕ್ಷಣೆಯನ್ನು ಕೊಡ್ತದೆ. ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನು ತಡೆಯಿರ್ತದೆ. ಎಸ್ಪೆಷಲಿ ರಷ್ಯಾದ ಕಡೆ ಅಂದ್ರೆ ಏನು ಗಾಳಿ ಬೀಸ್ತದಲ್ಲ, ಅದು ಭಾಳ ಎಕ್ದಮ್ ಕೋಲ್ಡ್ ಗಾಳಿ ಇರ್ತದೆ. ಅದನ್ನ ಇದೇನು ಮಾಡ್ತದೆ? ತಡೆ ಹಿಡಿತದೆ. ಅದು ನಮಗೆ ತಟ್ಟದ ಹಾಗೆ ಏನು ಮಾಡ್ತಾರೆ ಇವರು? ತಡೆ ಹಿಡಿತಾರೆ. ಯಾರು? ಹಿಮಾಲಯ. ಇಲ್ಲಿ ಸಾಕಷ್ಟು ನದಿಗಳು ಉಗಮವಾಗ್ತವೆ. ಮತ್ತು ಈ ನದಿಗಳು ಏನಾದರೂ ಹಿಮಾಲಯದಾಗ ಏನಾದರೂ ಉಗಮವಾದವು ಅಂದ್ರೆ ಅವು 12 ತಿಂಗಳು ಹರಿತಾವೆ. ಅಂಥ ನದಿಗಳು ಇಲ್ಲಿ ಉಗಮ ಆಗ್ತವೆ. ಹೌದಾ, ಇವು ಜಲವಿದ್ಯುತ್ ಉತ್ಪಾದನೆಗೆ ಬಹಳ ಸಹಾಯ ಮಾಡ್ತವೆ ಯಾವುದು? ಈ ನದಿಗಳು. ಮತ್ತೆ ಜೊತೆಗೆ ವೈವಿಧ್ಯಮಯ ಸಸ್ಯ ಹಾಗೂ ಪ್ರಾಣಿ ಸಂಕುಲಕ್ಕೆ ಏನಾಗೈತಿ? ಇಲ್ಲಿ ಆಶ್ರಯವನ್ನು ನೀಡಿದವ್ರಿ. ಖನಿಜ ಸಂಪನ್ಮೂಲಗಳು ಬಹಳಷ್ಟು ಅದಾವೆ ಇಲ್ಲಿ ಈ ಇದುಗಳು. ಜೊತೆಗೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳು ಕೂಡ ಈ ಹಿಮಾಲಯದಾಗ ಬಹಳಷ್ಟು ಇದಾವ್ರಿ. ಬಹಳಷ್ಟು ಇಲ್ಲಿ ಇದಾವ್ರಿ. ಕೈಲಾಸ ಪರ್ವತ ಇರ್ಬೋದು, ಸಾಕಷ್ಟು ಇದಾವೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೈಲಾಸ ಪರ್ವತ ಕೈಲಾಸ ಪರ್ವತ ಇದು ಬರೋದು ಹಿಮಾಲಯದಾಗಲಿ. ನೆಕ್ಸ್ಟ್ ಬರ್ರಿ ಏನಲ್ಲ ಎರಡನೇದು ಉತ್ತರದ ಮಹಾಮೈದಾನ. ಇದು ಸತ್ಲೇಜ್ ಮತ್ತು ಗಂಗಾ ನದಿ, ಈ ಎರಡೂ ನದಿಗಳ ಒಂದು ಇದರಿಂದ ಏನಾಗೈತಿ? ಇದು ಅವು ಏನು ಹೊತ್ಕೊಂಡು ತರ್ತಾವಲ್ಲ ಮಣ್ಣು, ಆ ಮಣ್ಣಿನಿಂದ ಏನಾಗೈತಿ ಈ ಮೈದಾನ ನಿರ್ಮಾಣವಾಗಿದೆ. ಹಾಗಾಗಿ ಇದನ್ನೇನಂತ ಕರೀತಾರೆ? ಸತ್ಲೇಜ್ ಮತ್ತು ಗಂಗಾ ಮೈದಾನ ಅಂತೇಳಿ ಕೂಡ ಕರೀತಾರೆ. ಹೌದಾ, ನೋಡ್ರಿ, ಇದು ಸಿಂಧ್ ನದಿಯ ಮೈದಾನದಿಂದ ಬ್ರಹ್ಮಪುತ್ರ ನದಿಯ ಕಣಿವೆವರೆಗೂ ವಿಸ್ತರಿಸಿದೆ. ಇದು ಯಾವುದು? ಉತ್ತರದ ಮಹಾಮೈದಾನ. ಇದ್ರದ್ದು ಉದ್ದ ಎಷ್ಟಿರ್ಬೋದು ಅಂದ್ರೆ 2400 ಕಿಲೋಮೀಟರ್ ಆಗಿರ್ಬೋದು ರೀ. ಅಗಲ 70ರಿಂದ 50 ಕಿಲೋಮೀಟರ್ವರೆಗೆ ಇರ್ಬೋದು ಅಂತೇಳಿ ಒಂದು ಅಂದಾಜು. ನೋಡ್ರಿ, ಉತ್ತರದ ಮಹಾಮೈದಾನ ಹೆಂಗೆ ಇದಾಗೈತೆ ಅಂದ್ರೆ ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾದ
ಸಂಚಯನ ಮೈದಾನವಾಗಿದೆ ಇದು. ಹೌದಾ ಸರ್? ನೆಕ್ಸ್ಟ್ ಬರ್ರಿ, ಯಾವುದಂದ್ರೆ ನೆಕ್ಸ್ಟು ಮೂರನೇದು ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ಏನ್ರಿ? ಮೂರು ಕಡೆಯಿಂದ ನೀರಿರಬೇಕು, ಒಂದೇ ಕಡೆ ಅಲ್ಲಿ ಭೂಮಿ ಇದ್ರೆ ಅದನ್ನು ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರೀತಾರೆ. ನೋಡ್ರಿ, ಎಲ್ಲ ನಮ್ಮ ಭೂಸ್ವರೂಪ ಅಥವಾ ಪ್ರಾಕೃತಿಕ ವಿಭಾಗಗಳಲ್ಲಿ ಈ ಪರ್ಯಾಯ ಪ್ರಸ್ಥಭೂಮಿನ ಜಾಸ್ತಿ ಭೂಪ್ರದೇಶನ ಒಳಗೊಂಡಿದೆ. ಈ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ ರೀ. ನಮ್ಮ ಎಲ್ಲ ಪ್ರಾಕೃತಿಕ ವಿಭಾಗಗಳಲ್ಲಿ ಯಾವುದು ಜಾಸ್ತಿ ಭೂಪ್ರದೇಶವನ್ನು ಒಳಗೊಂಡಿದೆ ಅಥವಾ ಭೂಸ್ವರೂಪವನ್ನು ಒಳಗೊಂಡಿದೆ ಅಂದ್ರೆ ಅದು ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಹೇಳಬೇಕು. ಆಯ್ತಾ? ನೋಡ್ರಿ, ಇದು ಅತ್ಯಂತ ಪುರಾತನವಾದ ಗೊಂಡ್ವಾನ್ ಭೂರಾಶಿಯ ಭಾಗವಾಗಿದೆ. ಇದು ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಇದು ಸುಮಾರು 15 ಲಕ್ಷ ಕಿಲೋಮೀಟರ್ವರೆಗೂ ಏನು ವಿಸ್ತರಣೆಯನ್ನು ಹೊಂದಿದೆ ರೀ. ಮತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 1400 ಕಿಲೋಮೀಟರ್ ಅಗಲವಾಗಿದೆ ಇದು. ನೋಡ್ರಿ, ಇದು ತ್ರಿಕೋನ ಆಕಾರತೆಯಲ್ಲಿ ಇದೆ ರೀ. ತ್ರಿಕೋನ ಹೆಂಗಿರ್ತಲ್ಲ ಹಂಗಿದೆ ಇದು. ಇದನ್ನು ಕೇಂದ್ರ ಪ್ರಸ್ಥಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿ ಅಂತೇಳಿ ವಿಂಗಡಣೆ ಮಾಡಲಾಗಿದೆ ರೀ. ಇಲ್ಲೇ ದಕ್ಷಿಣ ಪ್ರಸ್ಥಭೂಮಿ ಏನು ಬರ್ತದಲ್ಲ, ಅಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಅಂತೇಳಿ ಬರ್ತದೆ. ನೋಡಿ, ಇದು ಪರ್ಯಾಯ ಪ್ರಸ್ಥಭೂಮಿ. ಇದೇನಿದು ದಕ್ಕನ್. ಇದು ಇನ್ನು ಮೇಲ್ಗಡೆ ಬರುವಂಥದ್ದೇನು ಕೇಂದ್ರ. ಹೌದಾ? ಮೇಲ್ಗಡೆ ಬರ್ತದೆ. ನೋಡಿ, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸಗಳು ಏನಂತೇಳಿ ನೋಡಬಾರದು. ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ನೋಡಿ, ಪಶ್ಚಿಮ ಘಟ್ಟಗಳು ಏನು? ಪಶ್ಚಿಮ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಏನಿದಾವೆ ಬರ್ತಾವೆ. ಮತ್ತು ಪೂರ್ವ ಕರಾವಳಿ ಏನಂದ್ರೆ ಪೂರ್ವ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಮಧ್ಯದಾಗ ಬರ್ತಾವೆ. ಪಶ್ಚಿಮ ಘಟ್ಟಗಳು ತಪ್ತಿ ನದಿಯ ಕಣಿವೆಯಿಂದ ಕನ್ಯಾಕುಮಾರಿವರೆಗೆ ಏನಾಗಿದಾವೆ ಹರಡಿದವು. ಬಟ್ ಪೂರ್ವ ಘಟ್ಟಗಳು ಏನು? ಮಹಾನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿಖರದವರೆಗೆ ಏನಾಗಿದೆ ಹರಡಿದವು. ಪಶ್ಚಿಮ ಘಟ್ಟಗಳು ನಿರಂತರವಾದಂಥ ಶ್ರೇಣಿ ಇರ್ತದೆ. ಅಂದರೆ ಗುಡ್ಡಗಳು ಒಂದಕ್ಕೊಂದು ಅಂಟ್ಕೊಂಡೇ ಇದ್ದಾಗಿದ್ದಾವೆ ಇಲ್ಲಿ ಏನೋ ಪಶ್ಚಿಮ ಘಟ್ಟದಾಗ. ಬಟ್ ಪೂರ್ವ ಘಟ್ಟದಾಗ ಏನು? ನದಿ ಕಣಿವೆಗಳಿಂದ ಏನಾಗ್ತಾವು? ಗುಡ್ಡಗಳು ಪ್ರತ್ಯಕ್ಷಪಡ್ತಾವೆ. ಇಲ್ಲಿ ನದಿಗಳು ಬರ್ತವೆ ಇನ್ ಬಿಟ್ವೀನ್. ಇವು ಎತ್ತರವಾದ ಶ್ರೇಣಿಗಳಾಗಿದೆ ಅದು ಪಶ್ಚಿಮದಾಗ. ಮತ್ತೆ ಇವು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ. ನೋಡ್ರಿ, ಪಶ್ಚಿಮ ಘಟ್ಟದಾಗ ಅತ್ಯಂತ ಎತ್ತರದ ಶಿಖರ ಯಾವುದಂದ್ರೆ ಆನೆಗುಡಿ. ಎಷ್ಟದ? 2665 ಮೀಟರ್ ಅದ ರೀ. ಬಟ್ ಇಲ್ಲಿ ಪೂರ್ವ ಘಟ್ಟದಾಗ ಯಾವುದಂದ್ರೆ ಅರ್ಮ್ಕೊಂಡ್ ಏನದ, ಅದು ಅತ್ಯಂತ ಎತ್ತರವಾದ ಶಿಖರ ಅದ ಇಲ್ಲಿ. ಹೌದಾ? ನೋಡ್ರಿ, ಪೂರ್ವ ಘಟ್ಟ ಮತ್ತೆ ಪಶ್ಚಿಮ ಘಟ್ಟ. ಮತ್ತೆ ಪಶ್ಚಿಮ ಘಟ್ಟದಾಗ ಏನಾಗ್ತದೆ? ಆನೆಗುಡಿ ಬರ್ತದೆ. ಮತ್ತೆ ಪಶ್ಚಿಮ ಘಟ್ಟವನ್ನು ಏನಂತೇಳಿ ಕರೀತಾರು? ಇದನ್ನು ಸಹ್ಯಾದ್ರಿ ಅಂತೇಳಿ ಕೂಡ ಕರೀತಾರೆ ನಮ್ಮ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ. ಸೊ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ 1 ಮಾರ್ಕ್ಸ್ಗೆ. ಹೌದಾ? ನೆಕ್ಸ್ಟ್ ಬರೀ. ನಾಲ್ಕನೇದು ಕರಾವಳಿ ಮೈದಾನಗಳು. ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಕಿರಿದಾದ ಮೈದಾನವನ್ನು ನಾವೇನಂತೇಳಿ ಕರಿತೀವಿ? ಕರಾವಳಿ ಮೈದಾನ ಎನ್ನುತ್ತೀವಿ. ತೀರ ಪ್ರದೇಶ ಸಮುದ್ರದ ತೀರದಾಗ ಬರುವಂಥ ಸಣ್ಣ ಒಂದು ಭೂಪ್ರದೇಶ, ಅದಕ್ಕೆ ನಾವೇನಂತೇಳಿ ಕರಿತೀವಿ? ಕರಾವಳಿ ಮೈದಾನ ಅಂತೇಳಿ ಕರಿತೀವಿ. ನೋಡ್ರಿ, ಭಾರತದ ಕರಾವಳಿ ಮೈದಾನವನ್ನು 2 ಭಾಗವಾಗಿ ವಿಂಗಡಣೆ ಮಾಡ್ಬೋದು. ಒಂದು ಪಶ್ಚಿಮ ಕರಾವಳಿ, ಇನ್ನೊಂದು ಪೂರ್ವ ಕರಾವಳಿ ಅಂತೇಳಿ ವಿಭಾಗ ಮಾಡ್ಬೋದು. ಈಗೇನು ಮಾಡೋದು? ಫಸ್ಟ್ ಪಶ್ಚಿಮ ಕರಾವಳಿ ನೋಡ್ರಿ. ಇದು ಗುಜರಾತಿನ ಕಚ್ಚಿನಿಂದ ಕನ್ಯಾಕುಮಾರಿವರೆಗೆ ಸುಮಾರು 1500 ಕಿಲೋಮೀಟರ್ ಅಂದ್ರೆ 1500 ಕಿಲೋಮೀಟರ್ ಏನಾಗಿದೆ ಉದ್ದವಾಗಿದೆ. ಗುಜರಾತಿನಿಂದ ಸ್ಟಾರ್ಟ್ ಆಯ್ತು ಕನ್ಯಾಕುಮಾರಿವರೆಗೆ ಇದೆ ಇದು. ಹೌದಾ? ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ನೋಡ್ರಿ, ಕೇರಳದಲ್ಲಿ ಮಲಬಾರ್ ತೀರ ಅಂತೇಳಿ ಕರೀತಾರೆ. ಅಲ್ಲಿ ಕೇರಳದಾಗ ಏನಂತೇಳಿ ಕರೀತಾರೆ? ಅದನ್ನ ಮಲಬಾರ್ ಅಂತೇಳಿ ಕರೀತಾರೆ. ಮತ್ತೆ ಕರ್ನಾಟಕದಾಗ ಕೇಂದ್ರ ತೀರ ಅಂತೇಳಿ ಕರೀತಾರೆ. ಮತ್ತೆ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಕೊಂಕಣ್ ತೀರ ಅಂತೇಳಿ ಕರೀತಾರೆ. ಮಹಾರಾಷ್ಟ್ರ ಮತ್ತೆ ಗೋವಾದಾಗ ಏನಂತೇಳಿ ಕರೀತಾರೆ? ಅದನ್ನು ಕೊಂಕಣ್ ತೀರ ಅಂತೇಳಿ ಕರೀತಾರೆ. ಗುಜರಾತ್ದಾಗ ಏನಂತೇಳಿ ಕರೀತಾರೆ? ಗುಜರಾತ್ ತೀರ ಅಂತೇಳಿ ಕರೀತಾರೆ. ಇಲ್ಲಿ ನೋಡ್ರಿ, ಮುಂಬೈ, ಮಂಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ ಮತ್ತು ಮಂಗಳೂರು ಇನ್ನು ಮುಂತಾದ ಇವು ಏನು ಪ್ರಮುಖ ಬಂದರುಗಳು. ಇವುಗಳ ಜೊತೆ ಇನ್ನೂ ಬಹಳಷ್ಟು ಅದಾವು. ಹೌದಾ? ನೋಡಿ, ಇದು ಗುಜರಾತಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಇರತಕ್ಕಂಥ ಒಂದು ಕರಾವಳಿ ಪ್ರದೇಶವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಪಶ್ಚಿಮ ಕರಾವಳಿ ಅಂತೇಳಿ ಕರಿತೀವಿ. ನೋಡ್ರಿ, ಮಹಾರಾಷ್ಟ್ರ ಮತ್ತೆ ಗೋವಾದಾಗ ಇದನ್ನು ಕೊಂಕಣ್ ಅಂತೇಳಿ ಕರೆದ್ರೆ, ಕರ್ನಾಟಕದಾಗ ಏನಂತೇಳಿ ಕರಿತಾರೆ? ಕೇಂದ್ರ ತೀರ ಅಂತೇಳಿ ಕರೀತಾರೆ. ಮತ್ತು ಕೇರಳದಾಗ ಏನಂತೇಳಿ ಕರಿತಾರೆ? ಇದನ್ನು ಮಲಬಾರ್ ತೀರ ಅಂತೇಳಿ ಕರಿತಾರೆ. ಇದನ್ನು ಕೇಳುವಂಥ ಸಾಧ್ಯತೆ ಇದೆ, ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ರಿ, ಪೂರ್ವ ಕರಾವಳಿ. ಕನ್ಯಾಕುಮಾರಿಯಿಂದ ಮಹಾನದಿ ಹಾಗೂ ಹುಗ್ಲಿ ನದಿವರೆಗೂ ಇದೇನು ಹರಡಿದೆ ರೀ. ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಆಗ್ತದೆ ತಮಿಳುನಾಡು ಕನ್ಯಾಕುಮಾರಿ, ಮಹಾನದಿ ಮತ್ತು ಹುಗ್ಲಿವರೆಗೂ ಅಂದ್ರೆ ಪಶ್ಚಿಮ ಬಂಗಾಳವರೆಗೂ ಇದು ಇದೆ. ಪೂರ್ವ ಕರಾವಳಿ ಹೆಚ್ಚು ಅಗಲ ಮತ್ತು ಸಮತಟ್ಟಾಗಿದೆ ರೀ ಕಂಪೇರ್ ಟು ಪಶ್ಚಿಮ. ಇನ್ನು ನೋಡಿ, ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿಯನ್ನು ಇಲ್ಲಿ ಏನಾಗಿದೆ ಇದು ಹೊಂದಿದೆ ರೀ. ಈ ತೀರದಲ್ಲಿ ಕೆಲವು ಉಪ್ಪು ನೀರಿನಿಂದ ಕೂಡಿದ ಲಗುನ್ ಸರೋವರಗಳು ಕೂಡ ಕಂಡುಬರ್ತವೆ. ಪೂರ್ವ ಕರಾವಳಿಯನ್ನು ನಾವೇನಂತೇಳಿ ಕರಿಬಹುದು? ಉತ್ಕಲ್ ತೀರ ಒಡಿಶಾ ಹತ್ರ, ಕೋರಮಂಡಲ್ ತೀರ ತಮಿಳುನಾಡಿನ ಕರೀತಾರೆ ಎಂದು ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಕಲ್ಕತ್ತಾ, ವಿಶಾಖಪಟ್ಟಣಂ, ಚೆನ್ನೈ ಅಂತ ಪ್ರಮುಖ ಬಂದರುಗಳು ಇರ್ತವೆ. ನೋಡಿ, ಕೋರಮಂಡಲ್ ಇಲ್ಲಿ ಚೆನ್ನೈದಾಗ, ಉತ್ಕಲ್ ಇಲ್ಲಿ ಒಡಿಶಾದಾಗ ಇದನ್ನು ಕರೀತಾರೆ. ಯಾವುದು? ತೀರವನ್ನು ಕರೀತಾರೆ. ನೆನಪಿಟ್ಟುಕೊಳ್ಳಿ, ಕೇಳ್ತಾರೆ ಕ್ವಶನ್. ನೆಕ್ಸ್ಟು ದ್ವೀಪಗಳು ರೀ. ನೋಡ್ರಿ, ಭಾರತವು ಒಟ್ಟು 247 ದ್ವೀಪಗಳನ್ನು ಹೊಂದಿದೆ ರೀ. 247. ಅವುಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿವೆ ರೀ. ಬಂಗಾಳ ಕೊಲ್ಲಿ ಪ್ರಮುಖವಾಗಿ ಯಾವ್ಯಾವು? ಆ 204 ಒಳಗಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇವು ಏನು ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಏನಾಗಿದ್ದಾವೆ? ಇವು ಆಗಿದಾವೆ ರೀ. ನೆಕ್ಸ್ಟು ಲಕ್ಷದ್ವೀಪ ಏನಾಗಿದೆ? ಹವಳದ ದ್ವೀಪಗಳಾಗಿದ್ದಾವೆ. ಲಕ್ಷದ್ವೀಪದಾಗ ಎಷ್ಟದಾವ ಅಂದ್ರೆ ಮಿಕ್ಕಿದ್ದು ಎಷ್ಟು
247ರಾಗ 204 ಕಳೆದ್ರೆ ಎಷ್ಟು ಬೆಳೀತು? ಎಷ್ಟು ಹೇಳಿ ಹೇಳಿ ನೋಡಿ ಎಷ್ಟು ಬೆಳೀತು? 43 ಪರ್ವತಗಳೇನು ಲಕ್ಷದ್ವೀಪ ಅಥವಾ ಅರಬ್ಬಿ ಸಮುದ್ರದಾಗ ಬರ್ತಾವ್ರಿ. ಆಯ್ತಾ? ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇಲ್ಲಿಗೆ ನಮ್ಮ ಪಾಠ ಮುಕ್ತಾಯಗೊಳ್ತೀರಿ. ನೀವೇನಾದರೂ ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋರಿದ್ರೆ ನಮ್ಮದು ಇಲ್ಲಿ ನೋಡಿರಿ, ಕೋಚಿಂಗ್ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ. ನಾವು ಪಿರ್ನ್ವಾಡಿ ಪಾಟ್ಲಿಗಲ್ಲಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನೀವು ಬಂದು ಅಲ್ಲಿ ಏನಾಗ್ಬೋದು ಜಾಯ್ನ್ ಆಗ್ಬೋದು. 5 ಸಬ್ಜೆಕ್ಟನ್ನು ಹೇಳ್ಕೊಳ್ಳಾಗ್ತದೆ: ಮ್ಯಾಥ್ಸ್, ಸೈನ್ಸ್, ಸಮಾಜ ವಿಜ್ಞಾನ, ಇಂಗ್ಲೀಷ್ ಮತ್ತು ಕನ್ನಡ. ಮತ್ತು 10th ಭಾಳ ಆಕರ್ಷಕವಾದ ಬಹುಮಾನ ಇದೆ ರೀ. ಫಸ್ಟ್ ಬಂದವರಿಗೆ ಲ್ಯಾಪ್ಟಾಪು, ಸೆಕೆಂಡ್ ಬಂದವರಿಗೆ ಟ್ಯಾಬ್ಲೆಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ನೀವೇನಾದರೂ ಅಡ್ಮಿಷನ್ ತಗೊಳ್ಳಬೇಕಂತೇಳಿ ಅಂದ್ಕೊಂಡಿದ್ರೆ ಈ ನಂಬರಿಗೆ ಕಾಲ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ.